ಗಣೇಶನಿಗೆ ವಿಶೇಷ ಮಹತ್ವವಿದೆ. ಹಿಂದೂ ಪುರಾಣಗಳಲ್ಲಿ ಇವರು ಪ್ರಥಮ ಪೂಜಿತ ದೇವತೆ. ಜನರಿಗೆ ವಿಶೇಷವಾಗಿ ವಿಘ್ನಹರಣ, ಬುದ್ಧಿ, ಜ್ಞಾನ ಹಾಗೂ ಏಕಾದಂತ ಎಂಬ ಹೆಸರಿನಲ್ಲಿ ಅತ್ಯಂತ ಪೂಜಿತರು. ಕಥೆಯ ಪ್ರಾರಂಭ ಋಷಿ ದ್ವೇಷದಾಸುರನಿಂದ. ಈ ದಾಸುರನು ಎಲ್ಲಾ ದೇವತೆಗಳಿಗೆ ತೊಂದರೆ ನೀಡುತ್ತಿದ್ದನು. ದೇವತೆಗಳು ವಿಷ್ಣುವಿನ ಬಳಿ ಹೋದರು ಮತ್ತು ಈ ಸಮಸ್ಯೆಗೆ ಪರಿಹಾರವನ್ನಾಗಿ ಕೇಳಿದರು. ವಿಷ್ಣುನು ಎಲ್ಲರಿಗೂ ದಾಸುರನನ್ನು ನಿರ್ಮೂಲ ಮಾಡಲು ಗಣೇಶನ ದೇವತೆಗೆ ಪೂಜೆ ಸಲ್ಲಿಸುವಂತೆ ಸಲಹೆ ನೀಡಿದರು. ಎಲ್ಲರೂ ಗಣೇಶನಿಗೆ ಪೂಜೆ ಸಲ್ಲಿಸಿದರು. ಗಣೇಶನು ಅವರನ್ನು ಕಾಪಾಡಲು ಬಂದನು. ಗಣೇಶನ ಜನನದ ಕಥೆಯು ಹೀಗಿದೆ. ಪಾರ್ವತೀ ದೇವಿ, ಪರಮೇಶ್ವರನ ಪತ್ನಿ, ಒಮ್ಮೆ ತನ್ನನ್ನು ತಾನೇ ರಕ್ಷಿಸಲು ಒಂದು ಬಾಲಕನನ್ನು ಮಣ್ಣಿನಿಂದ ನಿರ್ಮಿಸಿದರು. ಆ ಬಾಲಕನಿಗೆ ಜೀವ ತುಂಬಿ ಅವನನ್ನು ತಮ್ಮ ತೊಟ್ಟಿಲ ಕಾವಲುಗಾರನಾಗಿ ನೇಮಿಸಿದರು. ಶಿವನು ಪಾರ್ವತಿಯನ್ನು ನೋಡಲು ಬಂದಾಗ ಆ ಬಾಲಕನು ಪಾರ್ವತೀ ದೇವಿಯ ಆದೇಶವನ್ನು ಬಿಟ್ಟು ಶಿವನನ್ನು ಒಳಗೆ ಪ್ರವೇಶಿಸಲು ನಿಷೇಧಿಸಿದ. ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಆ ಬಾಲಕನ ತಲೆ ಕತ್ತರಿಸಿದ. ಈ ದೃಶ್ಯ ನೋಡಿ ಪಾರ್ವತೀ ದೇವಿ ದುಃಖಿತರಾದರು. ಶಿವನು ತನ್ನ ತಪ್ಪನ್ನು ಸರಿಪಡಿಸಲು ಆ ಬಾಲಕನಿಗೆ ಜೀವವನ್ನು ಕೊಡುವುದಾಗಿ ಒಪ್ಪಿಕೊಂಡರು. ನಿಕಟದಲ್ಲಿದ್ದ ಆನೆಯ ತಲೆಯನ್ನು ತೆಗೆದು ಆತನ ಶರೀರಕ್ಕೆ ಅಂಟಿಸಿ ಪುನಃ ಜೀವನ ನೀಡಿದರು. ಈ ಬಾಲಕನೇ ಗಣೇಶನಾಗಿ ಪ್ರಖ್ಯಾತರಾದನು. ಗಣೇಶನು ವಿಘ್ನಹರ್ತ, ಕಲೆಗಳ ದೇವತೆ, ಪ್ರಥಮ ಪೂಜಿತರು. ಅವರ ಪೂಜೆ ಯಾವುದೇ ಶುಭ ಕಾರ್ಯವನ್ನು ಶುರು ಮಾಡುವ ಮೊದಲು ನಡೆಯುತ್ತದೆ. ಗಣೇಶ ಚತುರ್ಥಿಯ ದಿನವನ್ನು ಇವರ ವಿಶೇಷ ತಿಥಿಯಾಗಿ ಆಚರಿಸಲಾಗುತ್ತದೆ. ಅವರು ಮೂಷಿಕ ವಾಹನ ಮತ್ತು ಪಾಶ, ಅಂಕುಶ ಮತ್ತು ಲಡ್ಡುಗಳನ್ನು ಹೊಂದಿದ್ದಾರೆ. ಹೀಗೆ ದೇವತೆಗಳ ಕಷ್ಟಗಳನ್ನು ಪರಿಹರಿಸಲು ಗಣೇಶನು ಶ್ರೇಷ್ಠ ದೇವತೆಯಾಗಿ ಹೊರಹೊಮ್ಮಿದರು.